ಬೈಲುಕುಪ್ಪೆ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ಇರುವ ಒಂದು ಪ್ರಮುಖ ಪಟ್ಟಣವಾಗಿದೆ. ಇದು ಮೈಸೂರು ನಗರದಿಂದ ಸುಮಾರು 85 ಕಿಲೋಮೀಟರ್ ದೂರ. ಬೈಲುಕುಪ್ಪೆಯ ಗೋಲ್ಡನ್ ಟೆಂಪಲ್ ಅನ್ನು ನಮ್ದ್ರೋಲಿಂಗ್ ಮಠ ಎಂದು ಕರೆಯಲಾಗುತ್ತದೆ. ಇದು ಕರ್ನಾಟಕದ ಕೊಡಗು ಜಿಲ್ಲೆಯ ಬೈಲುಕುಪ್ಪೆ ಪ್ರದೇಶದಲ್ಲಿ ಸ್ಥಿತವಾಗಿದೆ. 1959ರಲ್ಲಿ ಚೀನಾದ ಆಕ್ರಮಣದ ನಂತರ ಅನೇಕ ಟಿಬೆಟಿಯನ್ ಶರಣಾರ್ಥಿಗಳು ಭಾರತಕ್ಕೆ ಬಂದರು. ಭಾರತ ಸರ್ಕಾರವು ಅವರಿಗೆ ಆಶ್ರಯ ನೀಡಿದ್ದು, ಅದರ ಭಾಗವಾಗಿ ಬೈಲುಕುಪ್ಪೆ ಪ್ರದೇಶದಲ್ಲಿ ಟಿಬೆಟಿಯನ್ ವಸಾಹತು ಸ್ಥಾಪಿಸಲಾಯಿತು. 1963ರಲ್ಲಿ ಪೆಮಾ ನಾರ್ಬು ರಿಂಪೋಚೆ ಅವರು ನಮ್ದ್ರೋಲಿಂಗ್ ಮಠವನ್ನು ಸ್ಥಾಪಿಸಿದರು. ಆರಂಭದಲ್ಲಿ ಇದು ಚಿಕ್ಕ ಪ್ರಾರ್ಥನಾ ಮಂದಿರವಾಗಿದ್ದರೂ ಕಾಲಕ್ರಮೇಣ ಇದು ಟಿಬೆಟಿಯನ್ ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿ ಬೆಳೆಯಿತು. ನಂತರ ಭಕ್ತರ ಸಹಕಾರ ಮತ್ತು ದೇಣಿಗೆಯಿಂದ ಈ ಬೃಹತ್ ಹಾಗೂ ಸುಂದರವಾದ ಗೋಲ್ಡನ್ ಟೆಂಪಲ್ ನಿರ್ಮಿಸಲಾಯಿತು. ಇಲ್ಲಿ ಸ್ಥಾಪಿತವಾಗಿರುವ ಬುದ್ಧ, ಪದ್ಮಸಂಭವ ಮತ್ತು ಅವಲೋಕಿತೇಶ್ವರರ ಬೃಹತ್ ಚಿನ್ನದ ಮೂರ್ತಿಗಳು ಮಠದ ಪ್ರಮುಖ ಆಕರ್ಷಣೆಗಳಾಗಿವೆ. ಶಾಂತಿ ಅನ್ನೋದು ಒಂದು ಅನುಭವ. ಅದನ್ನು ನೋಡಬೇಕಾದರೆ ಬನ್ನಿ ಬೈಲುಕುಪ್ಪೆಗೆ. ಕರ್ನಾಟಕದ ಹೃದಯದಲ್ಲಿರುವ ಈ ಬಂಗಾರದ ಮಠದಲ್ಲಿ ಮಾತುಗಳು ಕಡಿಮೆ, ಆದ್ರೆ ಮೌನವೇ ಮಾತಾಡುತ್ತೆ. ಬುದ್ಧನ ಉಪದೇಶಗಳು, ಟಿಬೆಟಿಯನ್ ಸಂಸ್ಕೃತಿ ಮತ್ತು ಮನಸ್ಸಿಗೆ ಸಿಗುವ ವಿಶ್ರಾಂತಿ. ಇದು ಕೇವಲ ಪ್ರವಾಸ ಸ್ಥಳರಲ್ಲ, ಇದು ಆತ್ಮಶಾಂತಿಯ ಪಯಣ. ಬೈಲಕುಪ್ಪೆ ಗೋಲ್ಡನ್ ಟೆಂಪಲ್ ಒಮ್ಮೆ ಬಂದ್ರೆ ಮನಸ್ಸು ಮತ್ತೆ ಬರೋಕೆ ಕೇಳುತ್ತೆ. ದುಃಖ ದೂರವಾಗಲಿ, ಸಂತೋಷ ಹಂಚಿಕೊಳ್ಳಲಿ, ಮನಸ್ಸು ನಿರಾಳವಾಗಲಿ, ಆತ್ಮಶುದ್ಧಿಯಾಗಲಿ, ಜಗತ್ತಿಗೆ ಶಾಂತಿ ಸಿಗಲಿ, ಮಾನವತೆಯೇ ಧರ್ಮವಾಗಲಿ, ಎಲ್ಲ ಜೀವಿಗಳಿಗೂ ಸುಖ ಮತ್ತು ಸುರಕ್ಷೆ ದೊರಕಲಿ, ಭಯ ದೂರವಾಗಲಿ, ನಂಬಿಕೆ ಬಲವಾಗಲಿ, ಸಹಬಾಳ್ವೆ ಬೆಳೆದು ಪ್ರೀತಿ ಎಲ್ಲೆಡೆ ಹರಡಲಿ. ಇದೇ ಬೈಲುಕುಪ್ಪೆ ಗೋಲ್ಡನ್ ಟೆಂಪಲ್ನ ಶಾಂತಿ, ಕರುಣೆ ಮತ್ತು ಮಾನವತೆಯ